ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯಗಳು ಸಹೋದರರಂತೆ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಇತ್ತೀಚೆಗೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಿಸಿದಂತೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಜಿ ಶಾಸಕ ರಮೇಶ್ ಕುಮಾರ್, ಮಾಲೂರು ಶಾಸಕ ನಂಜೇಗೌಡ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಹಾಗೂ ನಜೀರ್ ಅಹಮದ್ ರವರು ನಮ್ಮ ನಡುವೆ ಉಳಿ ಹಿಂಡುವ ಕೆಲಸವನ್ನು ಮಾಡುತ್ತಿರುವುದು ಸರಿಯಿಲ್ಲ ಎಂದು ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಇ ರಾಮಪ್ಪರವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ದಿವಂಗತ ಪಿ ವಿ ವೆಂಕಟಣ್ಣಪ್ಪರವರ ನಿವಾಸದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಇ ರಾಮಪ್ಪ ಮಾತನಾಡಿ, ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ಉಳಿಸಿರುವ ಮಾದಿಗ ಸಮುದಾಯದ ದಕ್ಷಿಣ ಭಾರತದ ಪ್ರಮುಖ ನಾಯಕ KH ಮುನಿಯಪ್ಪರವರನ್ನು ಮೂಲೆ ಗುಂಪು ಮಾಡುವ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪರವರ ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಹಾಗೂ ಬಲಗೈ ಜನಾಂಗದವರಿಗೆ ಟಿಕೆಟ್ ನೀಡಬೇಕು. ಒಂದು ವೇಳೆ ಎಡಗೈ ಸಮುದಾಯದ KH ಮುನಿಯಪ್ಪರವರ ಕುಟುಂಬದವರಿಗೆ ಟಿಕೆಟ್ ನೀಡಿದರೆ ರಾಜೀನಾಮೆ ನೀಡುವುದಾಗಿ ಹೈಡ್ರಾಮಾ ಮಾಡಿರುವ ಶಾಸಕರು, ಸಚಿವರು ದಲಿತರಲ್ಲಿ ಹುಡುಕನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಎಡಬಲ ಎಂದು ರಾಜೀನಾಮೆ ನಾಟಕವಾಡುತ್ತಿರುವ ನಾಯಕರು ಪರಿಶಿಷ್ಟ ಜಾತಿಗಳ ನಡುವೆ ಒಡಕುಂಟು ಮಾಡುತ್ತಿರುವುದರಿಂದ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮತಗಳು ತಪ್ಪುವ ಸಾಧ್ಯತೆ ಇದೆ. ನಮ್ಮ ಸಮುದಾಯದ ಹಿರಿಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ KH ಮುನಿಯಪ್ಪರವರ ಮಾತಿನಂತೆ ಮಾದಿಗ ಸಮುದಾಯಕ್ಕೆ ಕೋಲಾರದ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಇದೀಗ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ರಾಜೀನಾಮೆ ನಾಟಕವನ್ನು ಆಡುತ್ತಿರುವ ಕೋಲಾರ ಲೋಕಸಭಾ ಕ್ಷೇತ್ರದ ಶಾಸಕರುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ರಾಜೀನಾಮೆ ನೀಡಿ ಪಕ್ಷೇತರರಾಗಿ ನಿಂತು ಗೆದ್ದು ತೋರಿಸಲಿ. ಈ ನಾಟಕಕ್ಕೆ ತೆರೆ ಎಳೆದು ಪಕ್ಷದ ತೀರ್ಮಾನದಂತೆ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಣ ತೊಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಾಗೃತಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ PM ನರಸಿಂಹಯ್ಯ, ಜಿಲ್ಲಾ ಮುಖಂಡರಾದ PV ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MN ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಆನೂರು AM ಶ್ರೀನಿವಾಸ್, ಗೌರವಾಧ್ಯಕ್ಷ ಸ್ವರಪಲ್ಲಿ ಕೃಷ್ಣಪ್ಪ, ಮುಖಂಡರಾದ K ನಾರಾಯಣಸ್ವಾಮಿ, ಎನ್ಕೊತ್ತೂರು ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಡಬಲ ಅಂತ ಸಮುದಾಯ ಏನಿದೆ ಅದರಲ್ಲಿ KH ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಮತ್ತು ದಲಿತ ಮುಖಂಡರಲ್ಲಿ ದಕ್ಷಿಣ ಭಾಗದ ಮುಂಚೂಚಿನ ನಾಯಕರಾಗಿದ್ದಾರೆ. ಮತ್ತೆ ನಮ್ಮ ಸಮುದಾಯದ ಪ್ರತಿನಿಧಿ ಆಗಿದ್ದಾರೆ. ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಹೆಮ್ಮೆಯ ವಿಚಾರ. ಅಂಥ ಸಂದರ್ಭದಲ್ಲಿ ಜಾತಿ ಹೆಸರಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ಅವರ ಯಾವುದೇ ರೀತಿಯ ಅವರಿಗೆ ರಾಜಕೀಯ ಪ್ರಾತಿನಿಧ್ಯಗಳನ್ನು ಕೊಡಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಶಾಸಕರಾಗಿರ್ತಕ್ಕಂಥವ್ರು, ಮುಖ್ಯ ನಾಯಕರಾಗಿರ್ಬೋದು, ಅವರ ಅವಲೇಖನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅವರೇನಾದರೂ ಇವ್ರ ಕುಟುಂಬಕ್ಕೆ ಕೊಡಬಾರ್ದಂತ ಏನಾದರೂ ಅವರು ಮಾಡೇ ಆಗಿದ್ರೆ ಅವ್ರು ಇವಾಗ ಇದಾರಲ್ಲ, ಶಾಸಕರಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಮತ್ತೆ ರಮೇಶ್ ಕುಮಾರ್ ಅವರು ಮುನ್ಸೂಚಕ ನಾಯಕರಾಗಿದ್ದಾರೆ. ಮೊದಲು ಅವರ ರಾಜೀನಾಮೆಗಳನ್ನು ಕೊಟ್ಟು ಸ್ವತಂತ್ರವಾಗಿ ಗೆದ್ದು ಬಂದು ತೋರಿಸಲಿ, ಆವಾಗ ಜನ ಮತದಾರರು ಯೋಚನೆ ಮಾಡ್ತಾರೆ. ಆದರೆ ಈಗ ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡಿಕೊಂಡು ದಲಿತರಲ್ಲೇ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಅದರ ಬಗ್ಗೆ ಕ್ರಮ ವಹಿಸಿ ಅವರ ವಿರುದ್ಧವಾಗಿ ಕ್ರಮ ವಹಿಸಬೇಕು. ರಿಸರ್ವೇಷನ್ ಅಲ್ಲಿ ಕೊತ್ನೂರು ಮಂಜು ಅವರು ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿಂದ ಆದೇಶನೂ ಬಂದಿದೆ, ಇವರು SC ರಿಸರ್ವೇಷನ್ ಅಲ್ಲ ಜನರಲ್ ಅಂತ. ಅದರಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥ ಕೊತ್ನೂರು ಮಂಜು ಅವರು ಇವತ್ತು ಇವ್ರ ಬಗ್ಗೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಕ್ಷಮೆಯಾಚನೆ ಮಾಡಬೇಕು. ಇಲ್ಲ ಅಂದರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳನ್ನು ಕರೆಸಿ ಮುಂದಿನ ಬಗ್ಗೆ ಅವರ ಬಗ್ಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸಮಿತಿಗಳಲ್ಲಿ ತೀರ್ಮಾನ ತಗೊಂಡು ಅವ್ರ ವಿರುದ್ಧವಾಗಿ ಅವರೆಲ್ಲ ಪ್ರಚಾರ ಮಾಡಿದ್ರು ಸಹ ನಾವೇನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ. ಮತ್ತೆ ರಮೇಶ್ ಕುಮಾರ್ ಅವರು ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದರೆ ನಾವೆಲ್ಲರೂ ಇಲ್ಲ, ಅಲ್ಪಸಂಖ್ಯಾತರು, ದಲಿತ ಮುಖಂಡದವರು ಯಾರೂ ಇಲ್ಲ ಅಂತ ಹೇಳೋ ಅಂತ ರಮೇಶ್ ಕುಮಾರ್ ಸಾಹೇಬರು ಇವತ್ತು ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿ ಅವ್ರ ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳ್ತಾ ಇದಾರಲ್ಲ, ಇದು ಯಾವ ನ್ಯಾಯ? ಅವರು ಮೊದಲು ರಾಜಕೀಯ ನಿವೃತ್ತಿ ಆಗಲಿ,
ಮತ್ತೆ ಇನ್ನೊಂದು ಸಮಾಜಕ್ಕೆ, ಇನ್ನೊಂದು ಕುಟುಂಬಕ್ಕೆ ಹೇಳಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವರು ನಮ್ಮ ಎಡದ ಸುಮಾರು 3 ಲಕ್ಷ ಮತದಾರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಬಲಗೈ ಸಮುದಾಯದವರು 2 ಲಕ್ಷ ಇದ್ದಾರೆ. ಇಷ್ಟಿದ್ರೂ ಸಹ ಅವ್ರು ಯಾಕೆ ಈ ರೀತಿ ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ? ದಲಿತರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಈ ರೀತಿ ತಾರತಮ್ಯಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇದನ್ನು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡಬೇಕು, ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು. ಅಕಸ್ಮಾತ್ ಏನಾದರೂ ಆದ್ಯತೆ ಕೊಟ್ಟದೇ ಇದ್ದ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ತಕ್ಕ ಪಾಠ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಮಾದಿಗದಂಡೋರ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಮೀಸಲು ಕ್ಷೇತ್ರವಾಗಿದ್ದು, SC ಮೀಸಲು ಕ್ಷೇತ್ರದಲ್ಲಿ SC ಜನಾಂಗಕ್ಕೆ 5, 3 STಗೆ 8 ಮೀಸಲು ಕ್ಷೇತ್ರವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀಸಲಿಟ್ಟಿದೆ. ಅದರಲ್ಲಿ ಏನು ಇವಾಗ ಚುನಾವಣೆ ಆಯೋಗದ ನೀತಿ ನಿಯಮಗಳ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಮೀಸಲಿಗೆ SC ಜನಾಂಗಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ರು. ಆದರೆ ಈಗಿನ ದಿನಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಏನು ಬಂಧನ್ ನಾಯಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥವರು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಸುಮಾರು ವರ್ಷಗಳಿಂದ 75 ವರ್ಷಗಳಿಂದ ಏನು ನಾವು SC ಅನ್ನೋದನ್ನ ಮಾತ್ರ ನಮ್ಗೆ ಗೊತ್ತಿತ್ತು. ಆದರೆ ಅದರಲ್ಲಿ 101 ಜಾತಿ ಇದೆ SC ಅನ್ನೋದು ಗೊತ್ತಿತ್ತು. ಆದರೆ ವಿಶೇಷವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಅವರು ಎಡ ಬಲ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿ ನಮ್ಮಲ್ಲೇ ಇವಾಗ ದಲಿತರಲ್ಲೇ ತಾರತಮ್ಯಗಳನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಏನು ಕಾಂಗ್ರೆಸ್ಸಿನ ಮುಖ್ಯ ಗಠಬಂಧನ್ ನಾಯಕರಾಗಿರ್ತಕ್ಕಂಥ ಮತ್ತೆ ಹಿರಿಯ ಮುನ್ಸೂಚಿ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು, ಪತ್ನೂರ್ ಮಂಜೂರ್ ಅವರು, ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಎಡಬಲ ಅನ್ನೋದನ್ನು ದಲಿತರಲ್ಲಿ ತಾರತಮ್ಯಗಳನ್ನು ಮಾಡಿಕೊಂಡು ಗೊಂದಲವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಅವ್ರ ಬಗ್ಗೆ ಶಿಸ್ತಿನ ಕ್ರಮವನ್ನು ಮಾಡಬೇಕಂತ ಹೇಳ್ಬಿಟ್ಟು ಏನು ಇವಾಗ ನಮ್ಮ ಮಾದಿಗ ದಂಡೋರದ ವತಿಯಿಂದ ಅವರಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ.